ರೆಡಿ ಇದ್ದರೆ ಹತ್ತಲಿಕ್ಕೆ ಎಲ್ಲ ಪ್ರಾಯದವರು ಇಲ್ಲಿ ಹತ್ಬೋದು. ನಾವೀಗ ಕಾಪು ಬೀಚಲ್ಲಿದ್ದೀವಿ. ಕಾಪು ಅಂದರೆ ತುಳುವಲ್ಲಿ ಕಾಯುವಿಕೆ ಅಂತ, ಕಾಯುವುದು ಅಂತ ಅರ್ಥ. ಕಾಯುವ ಬೀಚ್ ಅಥವಾ ಕಾಯುವ ಸಮುದ್ರ ತೀರ ಅಂತ ಏನಿತ್ತು, ಕಡಲ ತೀರ ಏನಿತ್ತು, ಅದು ಇವಾಗ ಕಾಪು ಬೀಚ್ ಆಗಿದೆ. ಮೊದಲು ಇಲ್ಲಿ ವೀಕ್ಷಣಾ ಗೋಪುರ ಇತ್ತು, ಆ ವೀಕ್ಷಣಾ ಗೋಪುರ ನೋಡ್ಬೋದು. ಈಗ ಇಲ್ಲಿ ಲೈಟ್ ಹೌಸ್ ಇದೆ ನೋಡ್ಬೋದು. ಈ ಲೈಟ್ ಹೌಸ್ ಮೇಲೆ ಕೂಡ ನಾವು ಹತ್ಬೋದು. ಇದು ಬ್ರಿಟಿಷರ ಕಾಲದಲ್ಲಿ 1901ನೇ ಇಸ್ವಿಯಲ್ಲಿ ಏಪ್ರಿಲ್ 30ನೇ ತಾರೀಕು ಪ್ರಾರಂಭವಾದಂಥ ಒಂದು ಲೈಟ್ ಹೌಸ್ ಇದು. ಬನ್ನಿ ನಾವು ನೋಡಿ ತಿಳಿಯೋಣ. ಕಾಪು ಬೀಚಿಗೆ ನೋಡ್ಬೋದು ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ, ಅಲ್ಲಿವರೆಗೂ ಪಾರ್ಕಿಂಗ್ ಜಾಗ ಇದೆ. ಮತ್ತು ಆ ಕಡೆ ಆಟೋ ಸ್ಟ್ಯಾಂಡ್ ಕೂಡ ಇದೆ. ಸೊ ಆಟೋದಲ್ಲಿ ಬರೋರು ಅಲ್ಲೇ ವಾಪಸ್ ಹೋಗ್ಬೇಕಾದ್ರು ನಮಗೆ ಟೆನ್ಷನ್ ಇಲ್ಲ, ಅಲ್ಲೇ ಆಟೋ ಕೂಡ ಸಿಗುತ್ತೆ. ಕಾರಲ್ಲಿ ಬರೋರಿಗೆ ನೋಡ್ಬೋದು ಎಷ್ಟು ಕಾರ್ ಪಾರ್ಕಿಂಗ್ ಜಾಗ ಇದೆ ಅಂತ. ಆರಾಮಾಗಿ ಇಲ್ಲಿಗೆ ಬರ್ಬೋದು. ಒಂದು ವೆಹಿಕಲ್ಗೆ ಅಥವಾ ಒಂದು ಕಾರಿಗೆ 20 ರೂಪಾಯಿ ಆಗುತ್ತೆ. ಬನ್ನಿ ನಾವು ಬೀಚ್ ಎಂಟರ್ ಆಗ್ತಾ ಇದ್ದೀವಿ. ಬೀಚ್ ಎಂಟರ್ ಆಗೋವರೆಗೂ ಈ ಥರ ಇಂಟರ್ಲಾಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಬಂಡೆ ಮೇಲೆ ಲೈಟ್ ಹೌಸ್ ಕಾಣ್ತಾ ಇದೆ. ಓಕೆ, ಈಗ ನಾವು ಫಸ್ಟ್ ಲೈಟ್ ಹೌಸ್ ಹೋಗಿ ನೋಡೋಣ, ಯಾಕಂದ್ರೆ ಅದಕ್ಕೆ ಒಂದು ಟೈಮಿಂಗ್ ಇದೆ. ಸೊ ಯಾವ ಟೈಮಿಂಗಲ್ಲಿ ಓಪನ್ ಇದೆ ಅಂತ ನಾವು ಹೋಗಿ ನೋಡಬೇಕು. ಹಾಗೆ ಅದಕ್ಕೆ ಕ್ಲೋಸ್ ಆಗೋ ಟೈಮ್ ಇರುತ್ತೆ, ಅದಕ್ಕೆ ಫಸ್ಟ್ ಅಲ್ಲಿ ಹೋಗಿ ನೋಡೋಣ. ನಂತರ ನಾವು ಬೀಚ್ ಹತ್ರ ಹೋಗಿ ಸನ್ಸೆಟ್ ಕೂಡ ನೋಡೋಣ. ಸೊ ಈ ಕಡೆಯಿಂದ ಬೀಚ್ ಎಂಟ್ರ್ ಆಗ್ತಾ ಇದ್ದೀನಿ. ಮರಳಲ್ಲಿ ಎಂಟ್ರಾಗಿ ಬನ್ನಿ ಮೊದಲು ನಾವು ಲೈಟ್ ಹೌಸ್ ಹತ್ರ ಹೋಗೋಣ. ಈ ಬಂಡೆಗಳ ಮಧ್ಯೆ ನಾವು ಸ್ವಿಮ್ಮಿಂಗ್ ಹೋಗಬಾರ್ದು, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಡೇಂಜರಸ್ ಸ್ಪಾಟ್, ಡು ನಾಟ್ ಸ್ವಿಮ್ ಯಾರ್ ಅಂತ, ಅಪಾಯ ಸ್ಥಳ, ಇಲ್ಲಿ ಈಜಬಾರ್ದು ಅಂತ ಹಾಕಿದ್ದಾರೆ. ಬಂಡೆಗಳ ಮಧ್ಯೆ ಈಜಕ್ಕೆ ಹೋದರೆ ಇಲ್ಲಿ ತುಂಬ ಅಪಾಯ ಇದೆ, ನೀರು ಎಳ್ಕೊಂಡು ಹೋಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅಲ್ಲಿ ನೋಡ್ಬೋದು ಒಂದು ರೆಡ್ ಫ್ಲ್ಯಾಗ್ ಹಾಕ್ಬಿಟ್ಟು ಒಂದು ಇದು ಕೂಡ ಹಗ್ಗ ಕಟ್ಟಿ ಕೆಂಪು ಕಲರಲ್ಲಿ ಹಾಕಿದ್ದಾರೆ, ಅಲ್ಲಿ ಹೋಗಬಾರ್ದಂತ. ಸೊ ಅದೊಂದು ನೆನಪಲ್ಲಿ ಈ ಬಂಡೆಗಳ ಮಧ್ಯೆ ಹೋಗಿ ಯಾರು ಈಜಬಾರ್ದು ಅಂತ ಹಾಕಿದ್ದಾರೆ. ಈಗ ನಾವು ಮೇಲೆ ಹತ್ಕೊಂಡು ಹೋಗೋಣ, ಬನ್ನಿ. ಹತ್ಕೊಂಡು ಸ್ವಲ್ಪ ಸ್ಟೆಪ್ಸ್ ಹತ್ತಬೇಕು. ಮಕ್ಕಳೆಲ್ಲ ಆಗಲೇ ಹತ್ಬಿಟ್ರು, ಇನ್ನು ಕೆಲವು ಮಕ್ಕಳು ಹತ್ತಾ ಇದ್ದಾರೆ. ಇಲ್ಲಿಂದ ಬೀಚ್ದು ವ್ಯೂ ನೋಡುವುದು ಎಷ್ಟು ಸುಂದರವಾಗಿದೆ ಅಂತ. ಇಡೀ ಬೀಚ್ ನಮಗೆ ದೂರಕ್ಕೆ ಕಾಣುತ್ತೆ. ಸೊ ಇಲ್ಲಿ ಬಂದು ವ್ಯೂ ನೋಡೋಕ್ಕಂತೂ ಮರಿಬೇಡಿ. ವ್ಯೂ ಇಲ್ಲೇ ಚೆನ್ನಾಗಿರ್ಬೇಕಂದ್ರೆ ಒಂದ್ಸರಿ ಮೇಲೆ ಹತ್ತಿದ್ರೆ ಹೇಗಿರುತ್ತೆ ಅಲ್ವಾ? ಹೋಗಿ ನೋಡೋಣ ನಾವು. 5 ಗಂಟೆಯಿಂದ 6:30ವರೆಗೂ ಇಲ್ಲಿ ವಿಸಿಟರ್ಸ್ ಟೈಮ್ ಇರೋದು. ಟಿಕೆಟ್ ಎಷ್ಟು ಸರ್? 9 ಜನ ಇದ್ದೀವಿ. ಪ್ರವೇಶ ದರ ಒಬ್ಬರಿಗೆ ಇಲ್ಲಿ 10 ರೂಪಾಯಿ ಆಗುತ್ತೆ. ಸ್ಪೈರಲ್ ಸ್ಟೇರ್ ಕೇಸ್ ಮೇಲ್ ವ್ಯೂ ನೋಡು ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ವ್ಯೂ ಸೂಪರ್ ಇದೆ, ನೋಡೋಕ್ಕೆ ಮಿಸ್ ಮಾಡಬೇಡಿ. ಅಲ್ಲಲ್ಲಿ ಈ ಥರ ಕಿಟಕಿಗಳು ಕೊಟ್ಟಿದ್ದಾರೆ. ವ್ಯೂಸ್ ತುಂಬ ಸುಂದರವಾಗಿದೆ, ಸೂಪರ್ ಇದೆ. ಸೊ ಮತ್ತೆ ಇಲ್ಲಿನ ಫಿಶಿಂಗ್ ಬೋಟು ಅಲೆಗಳು ಹೊಡಿತಾ ಇರೋದೆಲ್ಲ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಹಾಗೆ ಇನ್ನು ಒಂದು ಸ್ಟೆಪ್ ಹತ್ತಾ ಇದ್ದೀವಿ. ಮತ್ತು ಬಂಡೆಗಳೆಲ್ಲ ಬಂಡೆ ಅಂತ ಇಡೀ ಬೀಚು ತುಂಬ ಸುಂದರ ಕಾಣ್ತಾ ಇದೆ. ಮತ್ತು ಕೆಳಗಿನ ವ್ಯೂ ಹತ್ತಿರ್ಬೇಕಾದ್ರೆ ಕೆಳಗೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮತ್ತೆ ಒಂದು ಕಿಟಕಿ ಬಂತು. ಒಂದೊಂದು ಮೇಲೆ ಬರೋಗಳೂ ಸೌಂದರ್ಯ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸಾಕಷ್ಟು ಹತ್ತದಿದೆ, ಹಾಗಾಗಿ ಹತ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಕಿಟಕಿ ನೋಡುವುದು ಬೀಚ್ ಹೆಂಗೆ ಕಾಣ್ತಾ ಇದೆ ಅಂತ, ಅತಿ ಸುಂದರ. ಹತ್ರ ಮೇಲೆ ಬಂದ್ವಿ. ಮುಂಚೆ ಇನ್ನೊಂದು ಕಿಟಕಿ ಇದೆ. ವಾವ್, ಸಾಕಾಗಿದೆ. ಈಗಂತೂ ಕೆಳಗೆ ತುಂಬ ಸುಂದರ ಕಾಣ್ತಾ ಇದೆ. ಈಗಲೇ ಬಂದ್ವಿ, ಇಲ್ಲಿ ಒಂದು ಬಾಗಿಲಿದೆ.
ಇಲ್ಲಿ ಸ್ಟೆಪ್ ನೋಡ್ಬೋದು, ಚಿಕ್ಕ ಸ್ಟೆಪ್ಪು ನೋಡ್ಕೊಂಡು ಹತ್ತಬೇಕು. ತುಂಬ ಸ್ಟೀಪ್ ಇದೆ, ಬೇಕು. ಹೌದು, ತಲೆ ಕಾಲು ಎರಡೂ ನೋಡ್ಕೊಬೇಕಾಗತ್ತೆ. ಆಂಟಿ ಹೇಳ್ದಂಗೆ ಎಷ್ಟು ಆಯಸ್ಸಾದ್ರೂ ಇದು ಚೆನ್ನಾಗಿ ಅನ್ಸುತ್ತೆ. ನಿಜ. ಇಲ್ಲಿ ತಲೆನೂ ಹುಷಾರಾಗಿರ್ಬೇಕು. ನನ್ನ ತಲೆ ತಾಗೋ ಥರನೇ ಇದೆ. ಇಲ್ಲಿ ಬ್ಯಾಗ್ ಕೂಡ ತಗ್ಬೋದು. ಬ್ಯಾಗ್ ತಾಗದೆ ತಲೆ ತೆಗೆದೆ ತರಬೇಕು. ಲೈಟ್ ಹೌಸ್, ಲೈಟ್ ಕಾಣ್ತಾ ಇದೆ ನಮಗೆ ಇಲ್ಲಿ. ನೋಡ್ಬೋದು ಯಾವ ಥರ ಇದೆ ಅಂತ. ಪಕ್ಕ ಏಣಿ ಹತ್ತಂಗಿದೆ ಸ್ಟೇರ್ ಕೇಸು. ಜಾಸ್ತಿ ರಿಫ್ಲೆಕ್ಟರ್ಸು, ಲೈಟ್ ಮಧ್ಯದಲ್ಲಿರೋದು, ಸುತ್ತಲೂ ರಿಫ್ಲೆಕ್ಟರ್ಸ್. ಮತ್ತು ತಿರುಗುತ್ತೆ. ಸೊ ತಿರ್ಗಾ ಗೇರ್ ಸಿಸ್ಟಮ್ ಇಲ್ಲಿದೆ. ಇದರೊಳಗಡೆ ಗೇರ್ ಸಿಸ್ಟಮ್ ಇರುತ್ತೆ. ಮೇಲೆ ಅದೆಲ್ಲ ರಿಫ್ಲೆಕ್ಟರ್ಸು. ಸೊ ಅದಕ್ಕೆ ದೊಡ್ಡ ಲೈಟ್ ಥರ ಕಾಣುತ್ತೆ. ಕಟನ್ ತೆಗಿತಾರಲ್ಲ, ಕಟನ್ನೆಲ್ಲ ತೆಗೆದು ಬಿಡ್ತಾರೆ. ಹಾಗಾಗಿ ಲೈಟ್ ಹೌಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಬಗ್ಗಿ ಬರಬೇಕು. ಸ್ಪಾಂಜ್ ಹಾಕಿದ್ದಾರೆ, ಅದು ಬಗ್ಗಿ ಬರಬೇಕು. ಇಲ್ಲಿ ಲೈಟ್ ಹೌಸ್ ಮೇಲೆ ಈ ಪ್ಲ್ಯಾಟ್ಫಾರ್ಮ್ ಮೇಲೆ ತುಂಬ ಕಡಿಮೆ ಜಾಗ ಇದೆ. ಒಬ್ಬರಿಗೆ ಆರಾಮಾಗಿ ನಡ್ಕೊಂಡು ಹೋಗೋ ರೀತಿ ಮಾತ್ರ ಇರತಕ್ಕಂಥ ಸ್ಥಳ ಇದು. ಇದು ಸೋಲಾರ್ ಪ್ಯಾನೆಲ್ಸ್ ಇದಲ್ಲ? ಹಾಂ, ಸೋಲಾರ್ ಪ್ಯಾನೆಲ್ಸಿಂದ ಇದು ವರ್ಕ್ ಆಗ್ತಾ ಇರೋದು. ಸೋಲಾರ್ ಪ್ಯಾನೆಲ್ಸ್ ಇರೋದು. ಆಹಾ, ವಾವ್, ತುಂಬ ಸುಂದರವಾಗಿ ಇಲ್ಲಿಂದ ವ್ಯೂ ಕಾಣ್ತಾ ಇದೆ. ಅತಿ ಸುಂದರವಾದಂಥ ಬೀಚ್ ವ್ಯೂ ಜೊತೆಗೆ ಸಮುದ್ರದ ವ್ಯೂ ಕೂಡ ತುಂಬ ಸೂಪರ್ ಇದೆ. ಸೊ ಈವನ್ ಸಮುದ್ರದ ವ್ಯೂ ಕೂಡ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಒಂದು ಸ್ವಲ್ಪ ಮೋಡ ಕಟ್ಕೊಂಡಿದೆ, ಅದಕ್ಕೋಸ್ಕರ ಆ ಥರ ಕಾಣ್ತಾ ಇರೋದು. ಎಲ್ಲರೂ ತುಂಬ ದೂರವರೆಗೂ ನಮಗೆ ವ್ಯೂ ಸಿಗುತ್ತೆ. ಸೂರತ್ಕಲ್ ಲೈಟ್ ಹೌಸ್ ಕಂಪೇರ್ ಮಾಡಿದ್ರೆ ಇದು ಈ ಏರಿಯಾ ಏನಿದೆ ಅದು ಸ್ವಲ್ಪ ಚಿಕ್ಕದಿದ್ದಂಗಿದೆ. ಆದರೆ ಎತ್ತರ ಜಾಸ್ತಿ ಇದೆ, ಯಾಕಂದರೆ ಬಂಡೆ ಮೇಲೆಲ್ಲ ಇರೋ ಕಾರಣ ಎತ್ತರ ಜಾಸ್ತಿ ಇದ್ದಂಗಿದೆ. ಆ ಕಡೆ ಬೀಚ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಅಲ್ಲೂ ಹೋಗಿ ನೋಡೋಣ ನಾವು. ಸೊ ನೋಡ್ಬೋದು ಬಂಡೆಗಳು, ಎಷ್ಟು ದೊಡ್ಡ ದೊಡ್ಡ ಬಂಡೆಗಳು ಅಲ್ಲಿವರೆಗೂ ಅಲ್ಲೆಲ್ಲ ಕಾಣ್ತಾ ಇದೆ. ಅದು ಇವಾಗ ಲೋ ಟೈಡ್ ಆಗಿದ್ದಕ್ಕೆ ಬಂಡೆಗಳು ಕಾಣ್ತಾ ಇರೋದು. ಒಂದು ಸೈಡ್ ಟೈಡ್ ಜಾಸ್ತಿ ಬಂದರೆ ಆ ಬಂಡೆಗಳು ಕೂಡ ಕಾಣೋದಿಲ್ಲ. ಹಾಗಾಗಿ ಹಡಗುಗಳಲ್ಲಿ ಬಂದರೆ ಮುಳುಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಅದೇ ಕಾರಣಕ್ಕಾಗಿ ಈ ಲೈಟ್ ಹೌಸಲ್ಲಿ ಸ್ಥಾಪನೆ ಮಾಡಿರೋದು. ಈ ಭಾಗದ ಬೀಚ್ ಕೂಡ ಎಷ್ಟು ಸುಂದರವಾಗಿ ಕಾಣ್ತಾ ನೋಡೋದು. ಇದು ಜಾಸ್ತಿ ಇಲ್ಲಿ ಈ ಭಾಗದಲ್ಲಿ ವಿಸಿಟರ್ಸ್ ಇಲ್ಲ, ಅಂದರೆ ಟೂರಿಸ್ಟ್ ಇಲ್ಲ, ಮೀನುಗಾರಿಕೆ ಮಾತ್ರ ನಡೀತಾ ಇದೆ ಅಂತ ಕಾಣ್ತಾ ಇದೆ. ನಾವು ಬಂದಂಥ ದಾರಿ ಅಥವಾ ಸ್ಟೆಪ್ಗಳಿಲ್ಲ, ಇದು ಇನ್ನೊಂದು ದಾರಿ, ಇನ್ನೊಂದು ಕಡೆ ಇಲ್ಲೂ ಇಳಿದು ಹೋಗ್ಬೋದು. ಇಲ್ಲಿ ಬ್ಯಾಕ್ ವಾಟರ್ಸಲ್ಲಿದೆ, ನಾವು ಬೇಕಾದ್ರೆ ನಂತರ ಇಳ್ಕೊಂಡು ಹೋಗೋ ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಮೇಲೇ ಈ ಲೈಟ್ ಏನಿದೆ, ಲೈಟ್ ಹೌಸ್ ಲೈಟ್ ಇಲ್ಲೇ ನಮ್ಗೆ ಕಾಣೋದು. ಈ ಕಟನೆಲ್ಲ ತೆಗಿತಾರೆ, ಅಲ್ಲಿ ದೂರವರೆಗೂ ಕಾಣೋ ಥರ ಲೈಟ್ ಹಾಕೋದು. ಸೂರ್ಯಾಸ್ತ ಆಗ್ತಾ ಇದೆ, ಸೂರ್ಯಾಸ್ತ ಕೂಡ ನಾವು ಹಿಡಿಯೋಕ್ಕೆ ಪ್ರಯತ್ನ ಪಡೋಣ. ಅಲ್ಲಿ ನೋಡ್ಬೋದು ಬಂಡೆ ಮೇಲೆ ಒಂದು ಗೋಡೆ ಇದೆ, ಹಳೆಯ ಕಾಲದ ಗೋಡೆ ಇದು, ಕೋಟೆ ಗೋಡೆ ಅಂತಲೇ ಹೇಳ್ಬೋದು. ಹಳೆ ಕಾಲದಲ್ಲಿ ಇದನ್ನು ವೀಕ್ಷಣಾ ಗೋಪುರಾಗಿ ಉಪಯೋಗಿಸ್ತಾ ಇದ್ರೋ ಏನೋ ಇಲ್ಲಿನ ರಾಜರು, ಮಹಾರಾಜರು ಅಥವಾ ಟಿಪ್ಪು ಸುಲ್ತಾನ್ ಕೂಡ ಇರ್ಬೋದು. ಇಲ್ಲಿ ನಮಗೆ ಕ್ಲಿಯರಾಗಿ ಕಾಣುತ್ತೆ ಅಲ್ಲೊಂದು ಕೋಟೆ ಇರೋದು. ಅಥವಾ ಇದು ಕೋಟೆ ಅಲ್ಲ ಅಥವಾ ವೀಕ್ಷಣಾ ಗೋಪುರ ಅಲ್ಲ ಅಥವಾ ಹಳೆ ಕಾಲದ ಕಟ್ಟಡ ಅಲ್ಲ ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಕಾಪು ಅಂದರೆ ಅರ್ಥ ತುಳುವಲ್ಲಿ ಕಾಯುವುದು ಅಂತ.
ಅದಕ್ಕಾಗಿ ಇದನ್ನು ಕಾಯುವ ಬೀಚ್ ಅಥವಾ ಕಾಪು ಬೀಚ್ ಅಥವಾ ಕಾಪು ಸಮುದ್ರ ತೀರ ಅಂತಿದ್ದಿದ್ದು. ಹಳೆ ಕಾಲದಲ್ಲಿ ಆ ರೀತಿ ವೀಕ್ಷಣಾ ಗೋಪುರ ಕಟ್ಟಿಬಿಟ್ಟು ಅತ್ಯಂತ ಎತ್ತರವಾದ ಬಂಡೆ ಮೇಲೆ ಒಂದು ಕೋಟೆ ಗೋಡೆ ಕಟ್ಟಿ ಅದನ್ನು ವೀಕ್ಷಣಾ ಗೋಪುರವಾಗಿ ಉಪಯೋಗಿಸ್ತಾಯಿದ್ರು. ಈಗ ಕಾಲ ಬದಲಾಗಿದೆ, ನೋಡ್ಬೋದು ಲೈಟ್ ಹೌಸ್ ಇಟ್ಟಿದ್ದಾರೆ. ಈಗ ವೀಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ, ವೀಕ್ಷಣೆ ಎಲ್ಲ ಸ್ಯಾಟಲೈಟ್ ಮುಖಾಂತರನೇ ಆಗುತ್ತೆ. ಹಾಗಾಗಿ ಇದು ವಾರ್ನಿಂಗ್ ಥರ, ಅಲ್ಲಿಂದ ಏನಾದರೂ ಹಡಗುಗಳು ಬರುವಾಗ ಇಲ್ಲಿರೋ ಬಂಡೆಗಳು ಅಪಾಯಕಾರಿಯ ಬಂಡೆಗಳಿದೆ ಅಂತ ವಾರ್ನಿಂಗ್ ಥರ ಈ ಲೈಟ್ ಹೌಸ್ನ ಉಪಯೋಗಿಸ್ತಾ ಇದ್ದಾರೆ. ಈಗ ನಾವು ಸಮುದ್ರ ಸೈಡ್ ನೋಡಿದ್ವಿ, ಇಲ್ಲೇ ನೋಡ್ಬೋದು ಕಾಪುವಿನ ಊರು. ಇವಾಗ ಊರಲ್ಲ, ಈಗ ಒಂದು ಟೌನ್ ಅಥವಾ ಸಿಟಿನಾಗೋಗಿದೆ, ಭಾಳಷ್ಟು ಬೆಳೆದಿದೆ. ನಮಗೆ ಈ ಭಾಗದಲ್ಲಿ ನೋಡ್ಬೋದು ಒಂದು ಹೊಳೆ ಅಲ್ಲಿಂದ ಹರ್ಕೊಂಡು ಬರ್ತಾರ ನೋಡ್ಬೋದು. ಹೊಳೆ ಎರಡು ಬದಿಯಲ್ಲಿ ಮ್ಯಾಂಗ್ರೂವ್ಸ್ ಇರೋದು ನೋಡ್ಬೋದು. ಮ್ಯಾಂಗ್ರೂವ್ಸ್ ಇವಾಗ ತುಂಬ ಹಾಳಾಗ್ತಾ ಇದೆ, ಯಾಕಂದರೆ ಪೊಲ್ಯೂಷನ್ ಕಾರಣ. ಆದರೆ ಇಲ್ಲಿ ಮ್ಯಾಂಗ್ರೂವ್ಸ್ ಕಾಣಿಸ್ತಾ ಇದೆ. ಮ್ಯಾಂಗ್ರೂವ್ಸ್ ಹೋಗಿ ಈಗ ತೋಟ ಆಗಿದೆ. ಆ ನದಿ ಹೀಗೆ ಹರ್ಕೊಂಡು ಬರ್ತಾಯಿದೆ ನೋಡಿ. ಇಲ್ಲಿ ಬಂದು ಈ ಬಂಡೆಗಳ ಮಧ್ಯೆ, ಅಂದರೆ ನಾವು ಲೈಟ್ ಹೌಸ್ ನಾವು ಏನು ಲೈಟ್ ಹೌಸ್ ನಿಂತಿದ್ದೀವಿ ಅದರ ಸುತ್ತ ಹಾಕಿ ಹಿಂಗೆ ಬಂದು ನೋಡ್ಬೋದು. ಈಗ ಬಂದು ಇಲ್ಲಿ ಸಮುದ್ರಕ್ಕೆ ಸೇರ್ತಾ ಇದೆ. ಈ ಬಂಡೆಯಿಂದ ಹಿಂಗೆ ಸುತ್ತ ಹಾಕೊಂಬಂದು ಅಲ್ಲಿ ಕಲ್ಲು ಕಟ್ಟಿದ್ದಾರೆ. ಇಲ್ಲಾರ ಎರಡೂ ಕಡೆಯಿಂದ ಅಲ್ಲಿ ಸಮುದ್ರಕ್ಕೆ ಸೇರಬೇಕಿತ್ತು. ಈಗ ಅಲ್ಲಿ ಕಲ್ಲು ಕಟ್ಟಿ ಒಂದು ಗೋಡೆ ಥರ ಮಾಡಿರೋ ಕಾರಣ ಹಿಂಗೆ ಹೋಗ್ತಾ ಇದೆ. ಸೊ ಈಗ ನಾವು ಇಳಿಯೋಣ. ಈಗ ಇಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇಳಿಬೇಕಾಗತ್ತೆ. ಕ್ಯಾಮ್ರಾ ನಾನು ಕಂತೀನಿ ಹಿಡ್ಕೊಂಡೆಲ್ಲ ಇಳಿಬೇಕಾಗುತ್ತೆ. ಓಹೋ, ಇಲ್ಲಿಂದ ಸ್ವಲ್ಪ ಜಾಸ್ತಿನೇ ಕಷ್ಟ ಇದೆ. ನಾವು ರೆಡಿ ಇದ್ದರೆ ಹತ್ತಲಿಕ್ಕೆ ಎಲ್ಲ ಪ್ರಾಯದವರು ಇಲ್ಲಿ ಹತ್ಬೋದು. ರೌಂಡ್ ಹಾಕೊಂಬರೋಣ. ಆಗಲೇ ಹೇಳ್ದಂಗೆ ನಾವು ಈ ಲೈಟ್ ಹೌಸ್ ಏನಿದೆ ಅದರ ಹಿಂದೆ ಹೋಗಿ ನೋಡೋಣ. ಇಲ್ಲಿ ಸ್ವಲ್ಪ ಇದು ಡೀಟೇಲ್ಸ್ ಬರೆದಿದ್ದಾರೆ, ಅದು ನಾವು ನೋಡ್ಬೋದು. ಸೊ ಈಗ ನಾವು ಜಸ್ಟ್ ಅಲ್ಲೊಂದು ವ್ಯೂ ಪಾಯಿಂಟ್ ಎಲ್ಲ ಏನಿದೆ ಹೋಗಿ ನೋಡ್ಕೊಂಬರೋಣ. ಇಲ್ಲಿ ಬಂಡೆಗಳು ನೋಡ್ಬೋದು, ಸ್ಟೆಪ್ಸ್ ಥರ ಕೆತ್ತಿಟ್ಟಿದ್ದಾರೆ. ಹಾಗೆ ಹೊಳೆ ಹರ್ಕೊಂಬರ್ತಾರದು ಅಲ್ಲಿ ಕಾಣ್ತಾ ಇದೆ. ಆಮೇಲೆ ಈ ಕಡೆ ಆ ಹೊಳೆ ಬಂದು ಸಮುದ್ರಕ್ಕೆ ಸೇರುವಂಥ ಭಾಗ ಕೂಡ ನಮ್ಗೆ ಕಾಣುತ್ತೆ. ಇಲ್ಲಿ ಹೀಗೆ ತಿರ್ಕೊಂಡು ಹೋದರೆ ಸಾಕಷ್ಟು ಕೆಳಗೆ ಹೋಗ್ಬೋದು. ಇಲ್ಲಿ ನೀರಿನ ಹತ್ತಿರವರೆಗೆ ಹೋಗ್ಬೋದು. ನೀರಿಗೆ ಇಳಿಯೋಕ್ಕಾಗದೇ ಇರೋ ಥರ ಮಾಡಿಟ್ಟಿದ್ದಾರೆ. ಪರವಾಗಿಲ್ಲ, ನಾವು ಹೋಗಿ ನೋಡ್ಬೋದು. ಮುಂಚೆ ಕೆಳಗವರೆಗೂ ಇಳಿಬೋದಿತ್ತು, ಅದಕ್ಕಂತಲೇ ಆ ರೀತಿ ಸ್ಟೆಪ್ಪು ಅಲ್ಲಿ ಕೆಳಗವರೆಗೂ ಮಾಡಿದ್ದಾರೆ. ಆದರೆ ಕೆಲವು ಘಟನೆಗಳು ಅಂತೂ ನಡೆದಿರುತ್ತೆ ಇಂಥ ಜಾಗದಲ್ಲಿ, ಅದಕ್ಕೋಸ್ಕರ ಅಲ್ಲಿ ಹೋಗೋದನ್ನು ಬ್ಯಾನ್ ಮಾಡಿ ಈ ರೀತಿ ಕಟ್ಟಿಟ್ಟಿದ್ದಾರೆ. ಅಲ್ಲಿ ಅವ್ರು ಆಡ್ತಾಯಿದ್ದಾರೆ ನೀರಲ್ಲಿ. ಬೇಗ ಹೋದರೆ ಅಲ್ಲೂ ಆಟ ಆಡ್ಬೋದು, ಬ್ಯಾಕ್ ವಾಟರ್ಸಲ್ಲಲ್ವಾ. ನಮ್ಮ ಜೊತೆ ಬಂದಿದ್ದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡ್ಬೋದು, ನಮ್ಮ ಕುಟುಂಬದವರು, ನನ್ನ ಮಕ್ಕಳು ಕೂಡ ಅಲ್ಲಿ ಹೊಳೆಯಲ್ಲಿ ನೀನು ಬರ್ತಾಯಿದ್ದು. ಎರಡೂ ಮಿಕ್ಸ್ ಆಗಿರೋಂಥ ನೀರು, ಯಾವುದು ಸಮುದ್ರದ ನೀರು ಹೌದು, ಅರಬ್ಬಿ ಕಡಲಿನ ನೀರು ಹೌದು, ಹಾಗೆ ಹೊಳೆಯಿಂದ ಹರ್ಕೊಂಬರ್ತಾರೋ ನೀರು ಹೌದು. ಈಗ ನಾವು ಎಷ್ಟು ಇಳ್ಕೊಂಬಂದ್ವಿ ಅಷ್ಟೇ ಹತ್ಕೊಂಡು ಹೋಗ್ಬೇಕು. ಬನ್ನಿ ಒಂದೊಂದು ಎಷ್ಟು ಸ್ಟೆಪ್ ಹತ್ಕೊಂಡು ಹೋಗೋಣ. ಇಲ್ಲಿ ನೋಡ್ಬೋದು ಗಾರೆ ಕೂಡ ಹಾಕಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಈ ಗಾರೆ ನೋಡಿದ್ರೆ ಹಳೆ ಕಾಲದ ಗಾರೆ ಇದ್ದಂಗಿದೆ. ಈಗ ನಾವು ಹತ್ರ ಮೇಲೆ ಹತ್ಕೊಂಡ್ಬಂದ್ವಿ. ಅಲ್ಲಿ ಹೋಗ್ಬಿಟ್ಟು ಹೊಳೆ ಬಂದುಬಿಟ್ಟು ಸಮುದ್ರಕ್ಕೆ ಸೇರುವಂಥ ಭಾಗ ಏನಿದೆ ಅದು ಒಂದು ಸರಿ ನೋಡಿಕೊಂಡು ಆ ಕಡೆ ಬೀಚ್ಗೆ ಹೋಗೋಣ. ನಾವು ಇಲ್ಲೇ ಸಮುದ್ರಕ್ಕೆ ಆ ಹೊಳೆ ಬಂದು ಸೇರ್ತಾ ಇರೋದು. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಬಂದು ಸೇರುತ್ತೆ. ಈಗ ನಾವು ಅಲ್ಲೆಲ್ಲ ನೋಡಿದ್ವಿ, ನಾವು ಇಳ್ಕೊಂಡು ಬೀಚ್ ಹತ್ರ ಹೋಗೋಣ. ಬನ್ನಿ, ಸ್ಟೆಪ್ಸ್ ಹತ್ರ ನಾವು ಬಂದಿದ್ದೀವಿ. ಬನ್ನಿ ಇಳ್ಕೊಂಡು ಹೋಗೋಣ. ಈಗ ಸುಲಭ, ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ಇದು ಹಳೆ ಸ್ಟೆಪ್ಸ್ ಅಂತ ಕಾಣುತ್ತೆ. ಇದು ಹೊಸದಾಗಿ ಕಟ್ಟಿರೋದು, ಯಾಕಂದರೆ ಜನ ಜಾಸ್ತಿ ಬರ್ತಿದ್ದಾರೆ, ಈಗ ಪ್ರವಾಸಿಗರು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಎಲ್ಲನೂ ಹೊಸದಾಗಿ ಫೆಸಿಲಿಟೀಸ್ ಮಾಡ್ತಿದ್ದಾರೆ. ಈಗ ನಾವು ಅಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಆಡ್ತಾ ಇರೋದು. ಅಲ್ಲಿಗೆ ನಾವು ಹೋಗಿ ನೋಡೋಣ. ಕಾಪು ಬೀಚ್ ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ.
ಈಗ ನೋಡ್ಬೋದು ಮೇಲಿರೋ ಕರ್ಟನ್ಸ್ ತೆಗಿತಾ ಇದ್ದಾರೆ. ಅದರ ಅರ್ಥ ಇವಾಗ ಲೈಟ್ಸ್ ಹಾಕ್ತಾರೆ ನೋಡಿ. ಕರ್ಟನ್ಸ್ ತೆಗಿತಾರೆ, ಲೈಟ್ಸ್ಗೋಸ್ಕರ ನಾವು ಕಾಯ್ಕೊಂಡಿರೋಣ. ಈಗ ನೋಡ್ಬೋದು ಲೈಟ್ ಆನ್ ಆಗ್ತಾ ಇದೆ, ಲೈಟ್ ಆನ್ ಆಗ್ತಾ ಇದೆ, ತಿರುಗ್ತಾ ಇದೆ. ಅಲ್ಲಿ ನೋಡ್ಬೋದು ತಿರುಗ್ತಾ ಇದೆ. ಈಗ ಅಲ್ಲಿ ನೋಡ್ಬೋದು ತಿರುಗ್ತಾ ಇದೆ, ಒಳಗೆ ತಿರುಗ್ತಾ ಇದೆ.